ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗಿರುತ್ತೆ. ಏನಂತ ಅಂದರೆ, ಅಕಸ್ಮಾತ್ ನಮಗೆ ಸೌದಿ ಅರೇಬಿಯಾಗೆ ಏನಾದರೂ ಮಿಲಿಟರಿ ಅವಶ್ಯಕತೆ ಇದ್ದರೆ, ರಕ್ಷಣೆಯ ಅವಶ್ಯಕತೆ ಇದ್ದರೆ, ಆಗ ಪಾಕಿಸ್ತಾನದ ಕಡೆಯಿಂದ ನಮಗೆ ಸೇನೆಯನ್ನು ನೀವು ಕಳಿಸ್ಬೇಕಾಗತ್ತೆ, ನೆರವಾಗಬೇಕಾಗತ್ತೆ, ರಕ್ಷಿಸಬೇಕಾಗತ್ತೆ ಅಂತ ಒಂದಷ್ಟು ಈ ಹಿಂದೆಯೇ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಇರಾನ್ ಏನು ಮಾಡ್ತಾ ಇದೆ, ಸೌದಿ ಅರೇಬಿಯಾದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಸೌದಿ ಅರೇಬಿಯಾ ಅಕಸ್ಮಾತ್ ಏನಾದರೂ ಪಾಕಿಸ್ತಾನಕ್ಕೆ ನಿಮ್ಮ ನೆರವು ಬೇಕು ಅಂತ ಕೇಳಿದರೆ ಪಾಕಿಸ್ತಾನ ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಇರಾನ್ ಜೊತೆಗೂ ಕೂಡ ಅದು ಚೆನ್ನಾಗಿರಬೇಕು ಪಾಕಿಸ್ತಾನ, ಮತ್ತೊಂದು ಕಡೆ ಇನ್ ಕೇಸ್ ಏನಾದರೂ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡಿ ಪಾಕಿಸ್ತಾನದ ಸೇನೆ ಹೋಗಿ ಇರಾನ್ ವಿರುದ್ಧ ತೊಡೆತಟ್ಟಿ ನಿಂತರೆ ಸೌದಿ ಅರೇಬಿಯಾ ಕಡೆಯಿಂದ, ಆಗ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಇರಾನ್ನ ಬೆಂಬಲವನ್ನು ಕಳ್ಕೊಳ್ಳುತ್ತೆ. ಮತ್ತೊಂದು ಕಡೆ ಇರಾನ್ ಬೇಕು ಅಂತ ಹೇಳಿ ಸೌದಿ ಅರೇಬಿಯಾವನ್ನು ನೆಗ್ಲೆಕ್ಟ್ ಮಾಡಿದರೆ ಆಗ ರಕ್ಷಣಾ ಒಪ್ಪಂದ ಕಂಪ್ಲೀಟ್ ಆಗಿ ಮುರಿದು ಬೀಳುತ್ತೆ. ಇದರಿಂದ ಆರ್ಥಿಕವಾಗಿ ಸಾಕಷ್ಟು ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊಡೆತ ಬೀಳುತ್ತೆ. ಯಾಕಂದರೆ ಸೌದಿ ಅರೇಬಿಯಾ ಕಡೆಯಿಂದ ತೈಲ ಅದು ಇದು ಅಂತ ಸಾಕಷ್ಟು ವಿಚಾರಗಳನ್ನು ಅಥವಾ ಸಾಕಷ್ಟು ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಡ್ವಾಂಟೇಜ್ನ ಪಡೀತಾ ಇದೆ ಪಾಕಿಸ್ತಾನ. ಹೀಗಾಗಿ ಆರ್ಥಿಕವಾಗಿ ಸಾಕಷ್ಟು ಏಟ್ ಕೂಡ ಬೀಳುತ್ತೆ. ಹಾಗಾದರೆ ಯಾವ ರೀತಿ ಪಾಕಿಸ್ತಾನ ಸಿಕ್ಕಿ ಒದ್ದಾಡ್ತಾ ಇದೆ? ಏಷ್ಯಾದ ಎರಡು ಪ್ರಮುಖ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋಗೋಣ. ಪಾಕ್ ರೆಡ್ ಲೈನ್ ಮೀರಿದ್ದಾರೆ ಹೌತಿಗಳು. ಸೌದಿ ಅರೇಬಿಯಾ ಮೇಲೆ ಇರಾನ್ ಬೆಂಬಲಿತ ಈ ಹೌತಿ ಬಂಡುಕೋರರೇನಿದ್ದಾರೆ ಕ್ಷಿಪಣಿ ಮಳೆಯನ್ನ ಸುರಿಸಿದ್ದಾರೆ. ಸೌದಿಯ ಮೇಲಿನ ದಾಳಿಯನ್ನ ಪಾಕಿಸ್ತಾನದ ಮೇಲಿನ ದಾಳಿ ಅಂತ ಇಸ್ಲಾಮಾಬಾದ್ ಕನ್ಸಿಡರ್ ಮಾಡ್ತಾ ಇದೆ. ಏಕೆಂದರೆ ಈ ಹಿಂದೆ ಒಪ್ಪಂದ ಆಗಿರುತ್ತೆ ಈ ವಿಚಾರವಾಗಿ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಇರಾನ್ ನಡುವೆ ಸಂಧಾನ ಮಾಡಿಸೋದಕ್ಕೆ ಈ ಹಿಂದೆ ಪಾಕಿಸ್ತಾನನೇ ಹೊರಟಿತ್ತು.